ಒಂದು ಸಲ ಗರುಡನು ಶ್ರೀಕೃಷ್ಣರ ಬಳಿ ಗರ್ವವಾಗಿ, ಪ್ರಭು, ಈ ಲೋಕದಲ್ಲಿ ನನ್ನನ್ನು ಮೀರಿದ ವೇಗವಾಗಿ ಪ್ರಯಾಣಿಸುವ ಜೀವಿ ಇನ್ಯಾರು ಇದ್ದಾರೆ ಎಂದಾಗ ಅದನ್ನು ಕೇಳಿದ ಶ್ರೀಕೃಷ್ಣ ಇನ್ನೇನು ಮಾತನಾಡದೆ ಸುಮ್ಮನೆ ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾರೆ. ಇದನ್ನು ನೋಡಿದ ಸುದರ್ಶನ ಚಕ್ರ ಗರ್ವದಿಂದ ಪ್ರಶ್ನಿಸುತ್ತದೆ, ಈ ಸೃಷ್ಟಿಯಲ್ಲಿ ನನ್ನ ಮೀರಿದ ಆಯುಧ ಯಾವುದಾದರೂ ಇದೆಯಾ ಎಂದು. ಈ ಪ್ರಶ್ನೆಗೂ ಶ್ರೀಕೃಷ್ಣ ಅದೇ ಮೌನ ನಗುತ್ತಾ ಅಲ್ಲಿಂದ ಹೊರಡುತ್ತಾರೆ. ಇದನ್ನೆಲ್ಲ ಕೇಳಿಸಿಕೊಂಡ ಸತ್ಯಭಾಮ, ತ್ರೇತಾಯುಗದಲ್ಲಿ ನಿಮ್ಮ ಪತ್ನಿ ಸೀತೆಗಿಂತ ನಾನು ಅಂದವಾಗಿದ್ದೇನೆ ಅಲ್ವಾ? ಈ ಯುಗದಲ್ಲಿ ನನ್ನ ಅಂದಕ್ಕೆ ಸಾಟಿ ಯಾರಿದ್ದಾರೆ ಎಂದು ಗರ್ವದಿಂದ ಕೇಳುತ್ತಾರೆ. ಆಗ ಶ್ರೀಕೃಷ್ಣ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ, ಇವರ ಅಹಂಕಾರಕ್ಕೆ ತಕ್ಕ ಪಾಠ ಕಲಿಸಬೇಕೆಂದು. ಆಗ ಗರುಡನನ್ನು ಕರೆದು, ಹಿಮಾಲಯ ಗುಹೆಗಳಲ್ಲಿ ಒಂದು ಮಹಾವಾನರ ತಪಸ್ಸನ್ನು ಮಾಡುತ್ತಿರುತ್ತದೆ, ಅಲ್ಲಿಗೆ ಹೋಗಿ ನಿನಗಾಗಿ ದ್ವಾರಕದಲ್ಲಿ ಸೀತಾರಾಮರು ಎದುರು ನೋಡುತ್ತಿದ್ದಾರೆಂದು ಹೇಳಿ ಬಾ ಎಂದು ಕಳಿಸುತ್ತಾರೆ. ನಂತರ ಸುದರ್ಶನ ಚಕ್ರವನ್ನು ಕರೆದು ದ್ವಾರದ ಬಳಿ ಕಾವಲಿರು, ಎಂತಹ ದೊಡ್ಡ ವ್ಯಕ್ತಿಗಳು ಬಂದರೂ ಒಳಗೆ ಹೆಜ್ಜೆ ಇಡಿಸಬೇಡ ಎಂದು ಹೇಳುತ್ತಾರೆ. ಸತ್ಯಭಾಮೆಯ ಬಳಿ ನೀನು ಹೋಗಿ ಮಹಾರಾಣಿಯ ರೀತಿ ತಯಾರಾಗು ಎಂದು ಹೇಳುತ್ತಾರೆ. ಗರುಡ ಹಿಮಾಲಯಕ್ಕೆ ಹೋಗಿ ಹನುಮಂತನ ಬಳಿ ಶ್ರೀಕೃಷ್ಣನು ಹೇಳಿದ ಮಾತುಗಳನ್ನು ಬಹಳ ಗರ್ವದಿಂದ ಹೇಳಲು ಮೊದಲು ಮಾಡುತ್ತಾನೆ. ಇನ್ನು ಗರುಡನ ಮಾತುಗಳು ಮುಗಿಯದ ಮೊದಲೇ ಹನುಮಂತನು ಗರುಡನಿಗಿಂತ 1000 ಪಟ್ಟು ವೇಗವಾಗಿ ಹೊರಡುತ್ತಾನೆ. ಅದನ್ನು ನೋಡಿ ಗರುಡನು ಆಶ್ಚರ್ಯಪಡುತ್ತಾನೆ. ಹನುಮ ದ್ವಾರಕೆ ಸೇರಿಕೊಂಡು ರಾಮರ ರೀತಿ ಇರುವ ಶ್ರೀಕೃಷ್ಣರ ಮುಂದೆ ನಿಲ್ಲುತ್ತಾರೆ. ಆಗ ಶ್ರೀಕೃಷ್ಣರು ಕೇಳುತ್ತಾರೆ, ದ್ವಾರದ ಮುಂದೆ ನಿನ್ನನ್ನು ಯಾರೂ ತಡೆಯಲಿಲ್ಲವಾ ಹನುಮ ಎಂದು. ಆಗ ಹನುಮರು ನಗುತ್ತಾ, ಸ್ವಾಮಿ, ಒಂದು ಚಕ್ರ ತಡೆಯಲು ಯತ್ನಿಸಿತು, ಆದರೆ ಅದರೊಂದಿಗೆ ಯುದ್ಧ ಮಾಡಿದರೆ ನಿಮ್ಮ ದರ್ಶನ ತಡವಾಗುತ್ತದೆ ಎಂದು ಅದನ್ನು ಹಾಗೆ ನುಂಗಿದೆ ಎಂದು ಸಮಾಧಾನ ಕೊಡುತ್ತಾರೆ. ಹನುಮಂತ ಸತ್ಯಭಾಮೆಯ ಕಡೆ ನೋಡಿ, ಈ ಸೇವಕಿ ಯಾರು? ನನ್ನ ಸೀತಾಮಾತೆ ಎಲ್ಲಿದ್ದಾರೆ ಎಂದು ಕೇಳುತ್ತಾರೆ. ಹೀಗೆ ಶ್ರೀಕೃಷ್ಣರು ಗರುಡ, ಸುದರ್ಶನ ಚಕ್ರ, ಸತ್ಯಭಾಮೆಯರ ಗರ್ವಕ್ಕೆ ಒಬ್ಬ ಹನುಮಂತನಿಂದ ಸಮಾಧಾನ ಹೇಳುತ್ತಾರೆ. ಜೈ ಶ್ರೀಕೃಷ್ಣ, ಜೈ ಬಜರಂಗಿ, ಜೈ ಸನಾತನ ಧರ್ಮ, ಜೈ ಶ್ರೀರಾಮ್.